ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿ ಇರುವ ನಾಗಲ ಮುದ್ದಮ್ಮ ದೇವಾಲಯ, ಚಿತ್ರಾವತಿಯ ಸುಬ್ರಹ್ಮಣ್ಯೇಶ್ವರ ದೇವಾಲಯ, ನಗರದಲ್ಲಿ ಇರುವ ಮರಳು ಸಿದ್ದೇಶ್ವರ ದೇವಾಲಯ, ಸುಬ್ಬರಾಯನಪೇಟೆಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ತನಿ ಎರೆದು ಪೂಜೆ ಸಲ್ಲಿಸಿದರೆ ಭೋಗ ಭಾಗ್ಯಗಳು ದೊರೆಯಲಿದ್ದು ನಾಗದೋಷ ನಿವಾರಣೆ ಆಗಲಿದೆ ಎಂಬ ನಂಬಿಕೆ ಇರುವುದರಿಂದ ಆಸ್ತಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಹುತ್ತಗಳಿಗೆ, ನಾಗಾರಾಧನೆಯ ದೇವಾಲಯಗಳಿಗೆ ತೆರಳಿ ಹೋಮ ಹವನಗಳಲ್ಲಿ ಭಾಗಿಯಾಗಿ ಭಕ್ತಿಯನ್ನ ಮೆರೆದಿದ್ದಾರೆ. ಮುಂದೆ ಬಂದ್ಬಿಡಿ ದರ್ಶನ ಮಾಡೋಕೆ दुर्गाण विश्वानामेल संधन्दुरिताग्नि स्वाहा तामग्निवर्णान्तर्जातुलञ्जयतेन स्वाहा अग्ने कुम्भारिजानतरजारिषयो स्वाहा विश्वानिनो दुर्गः जातवेदस्तिन्धनावादरजातव्रजे अग्ने अतिपरमणसागुणानोऽस्माकं पतरजारिषयो स्वाहा विश्वानिनो दुर्गः जातवेदस्तिन्धनावादरजातव्रजे अग्ने अतिपरमणसागुणानोऽस्माकं ಪಾಪನೇ ಆದಷ್ಟು ಮೊನ್ನೆ ಮಾಡಿದ್ದು ಅವ್ರು ಕೊಡಲಿಲ್ಲ, ಅದಕ್ಕೆ ಬೇರೆ ಒಂದು ಫೋನ್ ಮಾಡಿದ್ರು ನಾವು ಹೋಗಿ. ಒಂದು ನಿಮಿಷ ಇರುತ್ತೆ. ಮರಳುಸಿದ್ದೇಶ್ವರ ದೇವಸ್ಥಾನ, MG ರಸ್ತೆ, ಚಿಕ್ಕಬಳ್ಳಾಪುರ. ಇದು ನಾಗರ ಪಂಚಮಿ ಪ್ರಯುಕ್ತ ಹುತ್ತಕ್ಕೆ ಮತ್ತು ನಾಗರ ಕಲ್ಲಿಗೆ ತನಿ ಇರುತ್ತಾರೆ.
ಬಹಳ ಭಕ್ತಾದಿಗಳು ಒಂದು 500ರಿಂದ 1000 ಜನ ಬರ್ತಾ ಇರ್ತಾರೆ. ಹೀಗೆ ಸುತ್ತಮುತ್ತಲು ಹಳ್ಳಿಗಳಿಂದನೂ ಬರ್ತಾರೆ. ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಈ ದಿನ ವಿಶೇಷ ನಾಗರ ಪಂಚಮಿ ಅಷ್ಟೇ. ಅನುಕೂಲಗಳು ಮಕ್ಕಳ ಅನುಕೂಲ ಆಗುತ್ತೆ, ಲಗ್ನಕ್ಕೆ ಅನುಕೂಲ ಆಗುತ್ತೆ, ಆರೋಗ್ಯ ಭಾಗಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳು ಬೇಗ ಆಗುತ್ತೆ, ಉದ್ಯೋಗ ಇಂಥದ್ದಕ್ಕೆ ಇದಕ್ಕೆ ನಾಗರದ್ದು ಏನೇ ಮಾಡಲಿ ಅನುಕೂಲ ಆಗುತ್ತೆ ಸರ್. ಬೆಳಗ್ಗೆ ಸರ್ 4:30ಯಿಂದ ರಾತ್ರಿವರೆಗೂ ಬರ್ತಾನೆ ಇರ್ತಾರೆ ತನಿಯಾರೋದಕ್ಕೆ. ಯಾಕೆಂದರೆ ಪುರಾತನವಾದ ದೇವಸ್ಥಾನ ಇದು, ಸುಮಾರು ಕೈವಾರ ತಾತೆಯ ಬಂದೋಗಿರೋ ಕಾಲ, ಅದರಿಂದ ಸುಮಾರು 200-300 ವರ್ಷದ ಮುಂಚೆ ಇರೋದು. ಅದಕ್ಕೋಸ್ಕರ ಪೂಜೆಗಳು ನಡೀತಾ ಇರುತ್ತೆ. ಇನ್ನು ನಗರ ಹೊರವಲಯದ ನಾಗಲ ಮುದ್ದಮ್ಮ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಅಂತೆಯೇ ನಗರದಲ್ಲಿ ಇರುವ ಮರಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿನ ನಾಗರ ಕಲ್ಲುಗಳಿಗೆ ಹಿರಿಯರು ಕಿರಿಯರು ಎನ್ನದೆ ಕುಟುಂಬ ಸಮೇತ ಹಾಲೆರೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದಾರೆ. ತುಂಬ ವರ್ಷದಿಂದ ಪೂಜೆಗಳೆಲ್ಲ ನಡೀತಿದೆ. ತುಂಬ ಪವರ್ಫುಲ್ ಗಾಡ್. ಸೊ ಹಾಲು ಇರೋದ್ರಿಂದ ತುಂಬ ನಂಬಿಕೆ ಇದೆ, ತುಂಬ ಒಳ್ಳೇದಾಗುತ್ತೆ. ಎಲ್ಲರೂ ಮಾಡಿದ್ರೆ ಬೆಟರ್, ಒಳ್ಳೇದು. ಇದು ಉದ್ಭವ ದೇವರು. ಸೊ ಅದೇ ಸೊ ನೆಗೆಟಿವ್ ವೈಬ್ಸ್ ಎಲ್ಲ ದೂರ ಆಗುತ್ತೆ. ನಾಗರ ಪಂಚಮಿ ಅಂದ ತಕ್ಷಣ ಯಾಕೆ ಹುತ್ತಗಳಿಗೆ ಬಂದು ಹಾಲು ಇರ್ತಾರೆ, ನಾಗರಗಳಿಗೆ ಯಾಕೆ ಹೋಗ್ತಾರೆ? ಸೊ ನೀವು ಕೂಡ ಇದನ್ನು ಮಾಡೋದ್ರಿಂದ ನಿಮ್ಗೆ ಏನೇನು ಕ್ರಿಯೇಟ್ ಏನು ಅನಿಸುತ್ತೆ ಅಂತ? ಫಸ್ಟ್ ಆಫ್ ಆಲ್ ಪಾಸಿಟಿವ್ ವೈಬ್ಸ್ ತುಂಬ ಜಾಸ್ತಿ. ಹೋದರೆ ಔಟ್ಗೆ ಹಾಲು ಹಾಕ್ತಾರೆ, ಅಂದ್ಕೊಂಡಿದ್ದು ನಡೆಯುತ್ತೆ, ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಪಾಸಿಟಿವ್ ವೈಬ್ಸ್ ತುಂಬ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ? ನಾವು ಮದುವೆ ಆಗಿ ಒಂದು 10 ವರ್ಷ ಆಯ್ತು. ಅದಕ್ಕೆ ಮುಂಚೆ ಚಿಕ್ಕ ಮಕ್ಕಳಿಂದ ಏನಿಲ್ಲ. ನಿಮ್ಮ ಹೆಸರು ಈ ನನ್ನ ಹೆಸರು ಶುಭ, ರಾಮ ಫರ್ನಿಚರ್ ಅವ್ರ ವೈಫ್. ಆಯಿತಾ, ನಾವು ಈ ದೇವಸ್ಥಾನಕ್ಕೆ ಸೀರೆ ಇಟ್ಟು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಮಡ್ಲಕ್ಕಿ ಸಾಮಾನು ಕೊಡ್ತೀವಿ. ನಾಗರ ಪಂಚಮಿ ಫೇಮಸ್ ಅಲ್ವಾ, ಲೇಡೀಸ್ಗೆಲ್ಲ ಚೆನ್ನಾಗಿರುತ್ತೆ. ಹುತ್ತಕ್ಕೆಲ್ಲ ಪೂಜೆ ಮಾಡ್ತೀವಿ. ನಾಗರೆಡೆಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಅರ್ಚನೆ ಮಾಡಿಕೊಂಡು ಹೋಗ್ತೀವಿ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ರಿ ಈ ದೇವಸ್ಥಾನಕ್ಕೆ? ಈ ತುಂಬ ವರ್ಷಗಳಿಂದ. ನಾನು 5th ಸ್ಟ್ಯಾಂಡರ್ಡಲ್ಲೂ ಬಂದಿದ್ದೆ ಈ ದೇವಸ್ಥಾನಕ್ಕೆ. ಚಿಕ್ಕ ಹುಡುಗಿಯಲ್ಲಿ ಕರ್ಕೊಂಬಂದಿದ್ರು ನಾನು. ಫಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ನಾನು ಅವಾಗೇ ಬಂದಿರೋದು. ಆಯಿತಾ, ಇವಾಗೆಲ್ಲ ದೇವಸ್ಥಾನಕ್ಕೆ ತುಂಬ ಬರ್ತೀವಿ ಮದುವೆ ಆದಮೇಲೆ. ನಾಗರ ಪಂಚಮಿ ದಿವಸ ವಿಶೇಷತೆ ಏನೇನು ಮಾಡಿದ್ರಿ? ಅದೇ ಹುತ್ತಕ್ಕೆ ಹಾಲು ಹಾಕ್ತೀವಿ, ನಾಗರೆಡೆಗೆ ಹಾಲು ಹಾಕ್ತೀವಿ, ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಏನೆಲ್ಲ ಬೇಡ್ಕೊಂಡ್ರಿ ನೀವು? ಏನೂ ಇಲ್ಲ, ಮಕ್ಕಳ ಆರೋಗ್ಯ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬೇಡ್ಕೊಂಡ್ವಿ. ಪ್ರಪಂಚದಲ್ಲಿ ಏನು ಕೆಟ್ಟದಾಗಬಾರ್ದು ಅಂತ ಬೇಡ್ಕೊಂಡ್ವಿ ಅಷ್ಟೇ. ಇನ್ನು ತಾಲೂಕಿನ ಹಲವು ನಾಗಾರಾಧನೆಯ ದೇವಾಲಯಗಳ ಆವರಣದಲ್ಲಿ ಪೂಜೆಗೆ ಬರುವ ಭಕ್ತಾದಿಗಳಿಗೆ ಹರಕೆ ಹೊತ್ತ ದಾನಿಗಳು ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಿದ್ರು. ಒಟ್ಟಾರೆ ನಾಗರ ಪಂಚಮಿಯನ್ನ ಜನತೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮೂಲಕ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.